ನಮಸ್ಕಾರ ರೀ. ಬರ್ರಿ ಇವತ್ತು ಸಿಂಪಲ್ಲಾಗಿ ಈ ಜೋಳದ ಹಳ್ಳಿಂದು ಉಂಡೆ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ. ಈ ಉಂಡೆ ಮಾಡ್ಲಿಕ್ಕೆ ನೋಡ್ರಿ, ನಾ ಇಲ್ಲಿ ಒಂದು 6 ಗ್ಲಾಸು ಜೋಳದ ಹಳ್ಳು ತೊಗೊಂಡಿನಿ ರೀ. ಇವು ಹೆಂಗೆ ಮಾಡ್ಬೇಕಂತ ನಾ ಮೊದಲೇ ತೋರಿಸೀನಿ ರೀ. ಅಂದ್ರೆ ಪಂಚಮಿ ಹಬ್ಬಕ್ಕೆ ಹಳ್ಳಿಟ್ಟು ಹೆಂಗೆ ಮಾಡ್ಬೇಕಂತ ವಿಡಿಯೋ ಶೇರ್ ಮಾಡ್ಕೊಂಡಿನಿ ರೀ, ಅಲ್ಲಿ ನಿಮಗೆ ಸಿಗ್ತದೆ ರೀ. ಮತ್ತು ಈಗ ಇದೇ ಗ್ಲಾಸ್ಲಿಂದ ನಾ ಏನು ಮಾಡೀನಿ ರೀ, ಒಂದು 2.5 ಗ್ಲಾಸು ಬೆಲ್ಲ ತೊಗೊಂಡಿನಿ ರೀ. ಬೇಕಾದ್ರೆ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಅಂದ್ರೆ ನೀವು 3 ಗ್ಲಾಸ್ ಬೆಲ್ಲನೂ ಇಲ್ಲಿ ಹಿಂಗೆ ಕುಟ್ಟಿ ತೊಗೋಬೇಕಾಗ್ತದೆ ರೀ. ಮತ್ತು ಈಗ ಈ ಬೆಲ್ಲ ಏನು ಮಾಡ್ತೀನಿ ರೀ ಅಂತಂದ್ರೆ ನಾವೊಂದು ಕಡಾಯಿದಾಗ ಹಾಕ್ಬಿಡ್ತೀನಂತ್ರಿ. ಮತ್ತು ಇದ್ರಾಗ ಒಂದು 2 ಚಮಚ ತುಪ್ಪ ಹಾಕ್ಲತ್ತೀನಿ ರೀ. ನೀವು ಬೇಕಾದ್ರೆ ಎಣ್ಣೆನೂ ಹಾಕೋಬೋದು, ನಡೀತದೆ ರೀ. ಇದು ಹಾಕಿದ್ಮೇಲೆ ನಾವೇನು ಮಾಡಬೇಕಾಗ್ತದೆ ರೀ, ಲೋ ಮೀಡಿಯಮ್ ಉರಿದಾಗ ನಾವು ಹಿಂಗೆ ಮಿಕ್ಸ್ ಮಾಡ್ಕೊತಾ ಕೈ ಬಿಡಲ್ದಂಗೆ ಹಿಂಗೆ ಕೈ ಆಡಿಸ್ಕೊತ ನಾವೊಂದು ಪಾಕ ಮಾಡ್ಕೋಬೇಕಾಗ್ತದೆ ರೀ. ಈಗ ನಾವು ಈ ಶೇಂಗಾ ಚಿಕ್ಕಿ ಎಳ್ಳಿನ ಚಿಕ್ಕಿ ಎಲ್ಲ ಮಾಡ್ಕೋತೇವಲ್ಲ ರೀ, ಅಲ್ಲಿ ಹೆಂಗೆ ನಮಗೆ ಪಾಕ ಬರಬೇಕಾಗ್ತದಲ್ಲ ರೀ, ಜಿಗಿಟ್ ಪಾಕ ಅಷ್ಟೇನು ಇದಕ್ಕೆ ಬೇಕಾಗಲ್ಲ. ನಾ ಇಲ್ಲಿ ಎಕ್ಸಾಕ್ಟಾಗಿ ನೋಡಿರಿ ಒಂದು 5-6 ನಿಮಿಷ ಕುದಿಸೀನಿ ರೀ. ನೋಡಿರಿ ಹಿಂಗೆ ಬಣ್ಣನೂ ಚೇಂಜ್ ಆಗ್ತದೆ ರೀ, ನಮ್ಗೆ ಗೊತ್ತಾಗ್ಬಿಡ್ತದೆ ರೀ. ಮುಟ್ಟಿದ್ರೆ ಹಿಂಗೆ ಅಂಟಂಟು ಹತ್ಬೇಕು ರೀ. ಹಿಂಗೆ ಪೂರ್ತಿ ನಮ್ಗೆ ಗಟ್ಟ ಆಗಬಾರ್ದು ರೀ. ಇಲ್ಲಿ ಉಂಡೆ ಮಾಡ್ಲಿಕ್ಕೆ ಆಗಲ್ಲ. ಟೈಮ್ ಹಚ್ಚಿ ನಾ ಇಲ್ಲಿ 6 ನಿಮಿಷ ಕುದಿಸೀನಿ ರೀ, ಅಷ್ಟು ಸಾಕು ರೀ. ಮತ್ತು ಹಾಗೆ ಕೈ ಆಡಿಸ್ಕೊತಾ ಹಿಂಗೆ ಬಣ್ಣ ಬದಲಾಯಿಸ್ಬೇಕು ರೀ. ಈಗ ಪರ್ಫೆಕ್ಟಾಗಿ ಕಲರ್ನು ಬಂದದ ಮತ್ತು ನಮ್ಮ ಪಾಕನೂ ಇಲ್ಲಿ ರೆಡಿ ಆಗ್ಯದ್ರಿ. ಈಗ ಇದ್ರಾಗ ಈ ಹಳ್ಳು ಬರಕ್ತೀನಿ ರೀ. ಬೇಕಾದ್ರೆ ನೀವು ನಾರ್ಮಲ್ ಹಳ್ಳಿನೂ ಹಿಂಗೆ ಮಾಡ್ಕೊಬೋದು, ನಡೀತದ. ಈಗ ಪೂರ್ತಿ ಸಣ್ಣ ಉರಿದಾಗ ನಾವು ಚಂದ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ. ಅಂದ್ರೆ ಆ ಪಾಕ ಏನದಲ್ಲ ರೀ, ಅದು ಈ ಹಳ್ಳಿನಾಗ ಚಂದ ಮಿಕ್ಸ್ ಆಗ್ಬೇಕು ರೀ. ಅಲ್ಲಿಂದ ತನಕ ನಾವು ಕಲಿಸ್ಕೊತಾ ಹೋಗ್ಬೇಕಾಗ್ತದೆ ರೀ. ಉರಿ ಮಾತ್ರ ನಾವು ಇಲ್ಲಿ ಸಣ್ಣದೇ ಇಡ್ಬೇಕು ನೋಡ್ರಿ. ಈಗ ಚಂದ ಮಿಕ್ಸ್ ಆಗ್ಯದ್ರಿ. ನಾ ಗ್ಯಾಸ್ ಆಫ್ ಮಾಡಿಬಿಡ್ತೀನಂತ್ರಿ. ಈಗೇನು ರೀ ಮತ್ತು ಉಂಡೆ ಮಾಡ್ಕೊಳ್ಳೋದೇ ರೀ. ಈಗ ಒಂದು ಬಟ್ಲಾಗ ಸ್ವಲ್ಪ ನೀರು ತಗೊಂಡಿನಿ. ನಾವೇನು ಮಾಡಬೇಕಾಗ್ತದೆ ರೀ, ಹಿಂಗೆ ಕೈಗೆ ನೀರು ಹಚ್ಕೊಂಡು ಅದು ಬಿಸಿ ಇದ್ದಾಗೆ ನಾವು ಉಂಡೆ ಮಾಡಬೇಕಾಗ್ತದೆ ರೀ. ಇಲ್ಲ ಅಂತಂದ್ರೆ ಅದು ಭಾಳ ಗಟ್ಟಾಗಿಬಿಡ್ತದೆ, ಉಂಡೆ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ ಸ್ವಲ್ಪ ಆರಿತ್ತಂದ್ರೆ ಮತ್ತೆ ಗ್ಯಾಸ್ ಮೇಲಿಟ್ಟು ನಾವೇನು ಮಾಡ್ಬೇಕು ರೀ, ಸಣ್ಣ ಉರಿನಾಗ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಉಂಡೆ ಮಾಡ್ಕೋಬೋದು, ನಡೀತದೆ ರೀ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದವಂತ. ಮತ್ತು ತಿನ್ಲಾಕ್ನು ಅಷ್ಟೇ ಟೇಸ್ಟಿ ಇರ್ತಾವ್ರಿ ಇವು. ಹಾಗೆ ಮಾಡ್ಕೋತಾ ಹೋಗ್ತೀನಂತ್ರಿ. ಎಲ್ಲನ ಮಾಡಿ ಇಟ್ಕೋತೀನಂತ. ನೋಡಿರಿ, ಇವು ಮಾಡಿಟ್ಟು ನಾವು ಭಾಳ ದಿವ್ಸದ ತನಕ ತಿನ್ಬೋದು ರೀ, ಏನಾಗಲ್ಲ ಇವಕ್ಕೆ. ಮತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ನ ಮಾಡಿರಿ.